ಯಾರೇ ಏನೇ ಅಂದರೂ ಡೋಂಟ್ ಕೇರ್, ನಾನಿರೋದೇ ಹೀಗೆ ಅಂತಾನೆ ಹೇಳ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಫಿನಾಲೆವರೆಗೂ ಬಂದಂತಹ ಕಂಟೆಸ್ಟೆಂಟ್ ರಜತ್. ರಫ್ ಆ್ಯಂಡ್ ಟಫ್ ಆಗಿದ್ದರೂ ಸಹ ಎಲ್ಲರನ್ನು ಎಂಟರ್ಟೈನ್ ಮಾಡ್ತಾನೆ. ನಮ್ಮೆಲ್ರಿಗೂ ಇಷ್ಟ ಆಗಿರೋ ಅಂತಹ ಕಂಟೆಸ್ಟೆಂಟ್ ರಜತ್. ತಮ್ಮ ಸ್ಟ್ರೇಟ್ ಫಾರ್ವರ್ಡ್ನೆಸ್ಸಿಂದನೇ ಆಡಿಯನ್ಸಿಗೆ ಇನ್ನೂ ಇಷ್ಟ ಆಗ್ತಾ ಹೋದರು. ಇವತ್ತು ನಮ್ಮ ಜೊತೆ ಇದ್ದಾರೆ ಎಲ್ರಿಗೂ ಇಷ್ಟ ಆಗೋ ಖಳನಾಯಕ, ದ ಗೇಮ್ ಚೇಂಜರ್ ರಜತ್ ಅಲಿಯಾಸ್ ಬುಜ್ಜಿ. ನಮಸ್ಕಾರ. ಹಾಯ್. ಇವಾಗ ನಾವು ರಜತ್ ಅವ್ರನ್ನ ನೋಡ್ತಾ ಇದ್ದೀವಿ, ಎಷ್ಟು ಸ್ಟ್ರೇಟ್ ಫಾರ್ವರ್ಡ್, ಬಿಂದಾಸ್, ಆಮೇಲೆ ಒಂಥರ ಒಂದು ರೂಮಲ್ಲಿ ಇವರಿದ್ದರೆ ಎಂಟರ್ಟೈನ್ಮೆಂಟ್ ಕೊರತೆ ಇರಲ್ಲ ಅನ್ನೋ ಥರ ಒಂದು ಕ್ಯಾರೆಕ್ಟರ್ ನಿಮ್ಮದು. ಈಗ ನಾನು ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಕೇಳಿದ್ರೆ, ಇಮ್ಯಾಜಿನ್ ರಜತ್ಗೆ ಈಗ ಒಂದು 7 ವರ್ಷ 6 ವರ್ಷ 7 ವರ್ಷ ಹುಡುಗ, ಹೆಂಗಿದ್ದಿದ್ದು ರಜತ್? ಏನು ನಮ್ಮ ಅಮ್ಮನಿಗೆ ಹೊಸೆ ಒಂದ್ಸಿಲ್ಲ ನಾನು. ಅಯ್ಯೋ ನಮ್ಮಮ್ಮ ಪಾಪ ಸ್ಕೂಲಲ್ಲಿ ನಾನು ಹೇಳ್ದೆ, ಅವಾಗಲೂ ಹೇಳ್ದೆ ನಾನು, ಬೇಡ ಅಮ್ಮ ನೀನು ಸ್ಕೂಲಿಗೆ ನನ್ನ ಸೇರಿಸ್ಕೊಂಬೇಡ, ನೀನು ಆಚೆ ಬಂದ್ಬಿಡ್ತೀಯ ಅಂತ ಕರ್ಕೊಂಡೋದ್ರು. ಓ ಟೀಚರ್ ಅದೇ ಸ್ಕೂಲಲ್ಲಿ? ನಾನು ಬೇರೆ ಸ್ಕೂಲಲ್ಲೇ ಕರ್ಸ್ ನೀನು ನಿಲ್ಲಿಸ್ತೀನಿ ಪ್ರಿನ್ಸಿಪಲ್ ಆಫೀಸ್ ಮನೆ ಮುಂದೆ, ಇನ್ನು ನಿನ್ನ ಸ್ಕೂಲ್ ಯೋಚನೆ ಮಾಡು ಅಂತ. ನಮ್ಮಮ್ಮ ಕ್ಲಾಸ್ಗೆ ಹೋಗ್ತಿರಿಲ್ಲ, ಪ್ರಿನ್ಸಿಪಲ್ ಆಫೀಸ್ ಮುಂದೆ ನಿಂತಿರೋ ನನ್ನ ಪಕ್ಕ. ಆ ಥರ ಹಿಂಸೆ ಎಲ್ಲ ಕೊಟ್ಬಿಟ್ಟಿದ್ದೀನಿ. ಬಟ್ ಆದರೆ ಮೈಟ್ ಬಿ ಅದೇ ಚಿಕ್ಕ ವಯಸ್ಸು ಮಾಡಿದ್ದು ತಪ್ಪುಗಳು ಇಲ್ಲ ಮಾಡ್ತಿದ್ದು ಆಟಗಳೆಲ್ಲ ಅದರಿಂದನೇ ನಾವೆಲ್ಲ ಕಲ್ತ್ವಿ ಅನ್ಸುತ್ತೆ ಜೀವನಕ್ಕೆ. ಆ್ಯಂಡ್ ಶಿ ಇಸ್ ವೆರಿ ಪ್ರೌಡ್ ಆಫ್ ಮಿ ಟುಡೇ. ಆ್ಯಂಡ್ ನೀವು ಅವಾಗ ಹೇಗಿದ್ರೆ ಈಗಲೂ ಹಾಗೆ ಇರೋದು. ಇದಾದ್ಮೇಲೆ ಕಾಲೇಜ್ ಏನು ಆಯ್ಕೆ ಮಾಡ್ಕೊಂಡ್ರೆ, ಅಂದರೆ ಇವಾಗ ಒಂದು ಟೈಮಲ್ಲಿ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗುತ್ತಲ್ವಾ, ಏನಪ್ಪ ಓದೋದು, ಈಗ ಜಾಬ್ ಒಂದು ಮಾಡಬೇಕಾಗುತ್ತೆ. ನನಗೆ ಓದೋ ಇಷ್ಟನೇ ಇರಲಿಲ್ಲ, ನನಗೆ ಓದೋದು 1% ಇಷ್ಟ ಇರಲಿಲ್ಲ. ಯಾಕಂದರೆ ನನಗೆ ಇದ್ದಿದ್ದೆಲ್ಲ ಫ್ರೆಂಡ್ಸು IAS ಆಫೀಸರ್ IPS ಆಫೀಸರ್ಸ್ ಅಲ್ಲ, ಎಲ್ಲ ಗೊತ್ತಲ್ಲ. ಸೊ ಅಂಥವ್ರನ್ನ ಇಟ್ಕೊಂಡು ನಾವು ಎಲ್ಲೊಂದ ಓದ್ತೀವಿ. ಸೊ ನಂಗೆ ಓದೋ ಆಸೆ ಎಲ್ಲ ಯಾವುದೂ ಇರಲಿಲ್ಲ. ಐ ವಾಂಟೆಡ್ ಟು ಬಿಕಮ್ ಅ ವೆರಿ ಗುಡ್ ಕ್ರಿಕೆಟರ್. ಸೊ ನಮ್ಮಮ್ಮನಿಗೆ ಹೇಳಿದೆ, ನನಗೆ ಓದಿಸ್ಬೇಡ, ಕ್ರಿಕೆಟಿಗೆ ಸೇರಿಸ್ಬಿಟ್ಟು ನನ್ನ ಅಂತ. ನಮ್ಮಮ್ಮ ಓದು 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 ಅಂತ ಕರ್ಕೊಂಡೋಗಿ ಹಾಕಿದ್ರು. ಡಿಪ್ಲೊಮಾ ಇನ್ಫಾರ್ಮೇಷನ್ ಸೈನ್ಸ್ ಮಾಡಿದ್ದೀನಿ ನಾನು. 11 ಬ್ಯಾಕ್ ಇದೆ ಅಷ್ಟೇ. ಅಷ್ಟೇ, ಜಾಸ್ತಿ ಇಲ್ಲ. 11. ಹೌದು, ಇನ್ನೂ ಇದೆ. ಅದನ್ನ ಯಾವನ್ ಕ್ಲಿಯರ್ ಮಾಡ್ತಾನೆ? ಅಯ್ಯೋ ಭಗವಂತನೇ, ಒಳ್ಳೆ ಕತೆ ಹೇಳಿದೆ. ಅದನ್ನ ತಿರ್ಗಾ ಓದ್ಕೊಂಡು ಒಂದ್ಸತಿ ಓದಾಗ್ಲೇ ಪಾಸ್ ಆಗಿಲ್ಲ ನಾವು, ಇನ್ನು 11 ಬೇಕು, 11 ಜನ್ಮ ನಂಗೆ ಪಾಸ್ ಮಾಡಕ್. ಅದನ್ನ ನೀವು ಇನ್ಫಾರ್ಮೇಶನ್ ಸೈನ್ಸ್ ಅಂದಾಗ ನನಗೆ ಹಿಂಗೆ ಇನ್ಫಾರ್ಮೇಶನ್ ಪ್ರಾಸೆಸ್ ಮಾಡ್ತಾ ಇದ್ದೀನಿ ಅಷ್ಟೇ. 11 ಬ್ಯಾಕ್ ಅಂದ್ರೆ ಸ್ವಲ್ಪ ನಿಮ್ಮ ತಂದೆ ತಾಯಿ ನಿಮ್ಗೆ ಒಡ ಹುಟ್ಟಿದವರು ಇದ್ರೆ ಅವ್ರ ಬಗ್ಗೆ ಒಂಚೂರು ಪರಿಚಯ ಮಾಡ್ಕೊಡಿ. ಅಮ್ಮ ಬಂದು ಅದೇ ನನ್ನಂದರೆ ತುಂಬ ಅತಿಯಾದ ಪ್ರೀತಿ. ಅದೇ ಏನು ಅಂದರೆ ಅವ್ರಿಗೆ ಏನಾಗ್ತೀನೋ ಅನ್ನೋದೊಂದು ತುಂಬ ದೊಡ್ಡ ಕ್ವಶನ್ ಮಾರ್ಕ್ ಇತ್ತು ಲೈಫಲ್ಲಿ. ಇವತ್ತು ಮಾಡಿ ತೋರಿಸಿದ್ದೀನಿ, ಇನ್ನು ಮುಂದೆ ಸಕ್ಸಸ್ ತೋರಿಸ್ತೀನಿ ನಮ್ಮಮ್ಮನಿಗೆ ಅನ್ನೋದು ಹೇಳ್ತೀನಿ. ನೀವು ಒಬ್ಬನೇ ಮಗ. ಆಮೇಲೆ ಇನ್ನೊಬ್ರು ಇದ್ರೆ ಇಷ್ಟ, ನಮ್ಮಮ್ಮ ಕ್ಲೋಸ್. ನಮ್ಮಪ್ಪ ಬಂದು ತುಂಬ ಸೈಲೆಂಟು, ಯಾರ ವಿಷಯಕ್ಕೂ ಹೋಗದಿರೋಂಥ ವ್ಯಕ್ತಿ, ಯಾರ ಸಂಬಂಧನೂ ಇಲ್ಲ, ಏನೂ ಇಲ್ಲ, ನಂದಾಯಿತು ನನ್ನ ಕತೆ ಆಯಿತು ಅನ್ನೋ ಥರ. ಅದಕ್ಕೆ ಆ ವಿಷಯಕ್ಕೆ ನಮ್ಮನ್ನ ನಾನಾ ರೀತಿ ನಮ್ಮ ಮನೇಲಿ ಗೇಲಿ ಎಲ್ಲ ಮಾಡಿ ಮನೆ ಕೊಡದೆಲ್ಲ ಆಚೆ ನಿಲ್ಲಿಸಿದ್ರು. ಆಮೇಲೆ ನಾವು ದೊಡ್ಡವರಾದ್ಮೇಲೆ ಎಲ್ಲ ಅವ್ರದೆಲ್ಲ ಕಿತ್ಕೊಂಡು ಅವ್ರನ್ನೇ ಆಚೆ ಕಳಿಸಿದ್ವಿ. ಆ್ಯಂಡ್ ಇನ್ನೊಂದೇನೆಂದರೆ, ನೀವು ಪಾಪ ಅಕ್ಷಿತಾ ಅವರು ಕಾಯ್ತಾ ಇದ್ರು ನಿಮ್ಮನ್ನು ನೋಡೋಕ್ಕೆ ಬಿಗ್ ಬಾಸ್ ಮನೆಯೊಳಗೆ ಬಂದು. ಅವ್ರು ಬಂದು ನಿಮ್ಮನ್ನು ತಪ್ಕೊಂಡು ಮಾತಾಡ್ಸಿದ್ರೆ, ಬಿಗ್ ಬಾಸ್ ನನ್ನ ಮಗಳನ್ನ ಕಳ್ತೇವೆ ಹೇಳಿದ್ರಿ. ಆ್ಯಂಡ್ ವಿ ನೋ ಹೌ ಮಚ್ ಅಟ್ಯಾಚ್ಡ್ ಯು ಆರ್ ನಿಮ್ಮ ಬೇಬೀಸ್ಗೆ. ವಾಟ್ ಏಜ್ ಆರ್ ದೇ? ಆ್ಯಂಡ್ ಒಂದು ತಪಸ್ಯ 7-6 years. I remember her when she was 6 years. ತಾಂಡವ್ is 2.5-3. ಬಟ್ ಆದರೆ ಅದೇ ನನಗೆ ಅಕ್ಷಿತಾ ಬರ್ತಾ ಇದ್ದ ಮಗು ಬರ್ಬೇಕಾಯ್ತಲ್ಲ ಜೊತೆಗೆ, ನಾನು ಯಾಕೆ ಬಂದಿಲ್ಲ ಅಂತ ನಾನು ಭಗವಂತನೇ ಯಾಕೆ ಕರ್ಕೊಂಬಂದಿಲ್ಲ. ಆಮೇಲೆ ನೋಡಿದ್ರು ಏನೋ ಡೌ ಮಾಡೋದು, ಚಿಕನ್ ಪಾಕ್ಸು ಅದು ಇದು ಅಲರ್ಜಿ ಆಗಿದೆ ಅಂತ. ನಾನು ಬರಲ್ವೇನೋ ಅಂತ, ನನಗೆ ಅದಕ್ಕೆ ಇವಳ ಮೇಲೆ ಫಸ್ಟ್ ಆಗೋಗಿದ್ದು, ಕರ್ಕೊಂಬರ್ಬೇಕಾಗಿತ್ತಲ್ವಾ ಅಂತ. ಸೊ ಆಮೇಲೆ ವೆನ್ ದೇ ಕೇಮ್ ಇಟ್ ವಾಸ್ ಸೋ ಲವ್ಲಿ ಅಲ್ವಾ. ವೆರಿ ವೆರಿ ಸ್ವೀಟ್. ಕೊನೆವರೆಗೂ ಆ ಬಲೂನ್ ಹಾಗೆ ಇತ್ತು. ಹೌದು, ಅಲ್ಲಿ ಮನೇಲೇ ಇದೆ ಇನ್ನ ಬಲೂನು, ಕೊನೆವರೆಗೂ ಹಂಗೆ ಇತ್ತು. ನಾನು ಆಲ್ಸೋ ಕೇಳಬೇಕಿತ್ತು, ನೀವು ಹೆಂಗೆ ಚೇಷ್ಟೆ ಮಾಡ್ತಿದ್ರಿ ನಿಮ್ಮ ತಾಯಿಗೆ, ನಿಮ್ಮ ಮಕ್ಳಿಗೆ, ನಿಮ್ಗೆ ಹಂಗೆ ಮಾಡ್ತಿದಾರೆ? ನಿಮಗೆ ಗೊತ್ತಲ್ಲ, ನಾನು ಒಬ್ಬನಿಗೆ ಭಯ ಪಡೋದು ಮನೇಲಿ, ಬೇರೆ ಯಾರ ಮೇಲೂ ಭಯ ಇಲ್ಲ ಅವ್ರಿಗೆ, ನಾನು ಒಬ್ಬನ ಮೇಲೆ. ಬಿಕಾಸ್ ನಾವು ಮಾಡಬಾರ್ದೆಲ್ಲ ಮಾಡ್ಕೊಂತಾನೆ ಬಂದಿರೋದು, ನಮಗೆ ಗೊತ್ತಲ್ಲ ಏನು ಮಾಡಿಸ್ಬಾರ್ದು ಅಂತ. ಸೊ ಆ ವಿಷಯದಲ್ಲಿ ಹುಷಾರಾಗಿದ್ದೀನಿ ನಾನು. ಆ್ಯಂಡ್ ನಾನು ಇಂಟ್ರೋಲು ಹೇಳಿದೆ, ನೀವು ಎಲ್ರಿಗೂ ಇಷ್ಟ ಆಗಿರೋ ಖಳನಾಯಕ ಅಂತ. ವಿಲನ್ಸ್ನ ಹೇಟ್ ಅಂದರೆ ಕೋಪ ಮಾಡ್ಕೋತೀವಿ, ಅಟ್ ದಿ ಎಂಡ್ ಎಲ್ಲೋ ಒಂದು ಕಡೆ ಇಷ್ಟ ಆಗ್ತಿರ್ತಾರಲ್ಲ, ಆ ಥರ ಕ್ಯಾಟಗರಿ ನಿಮ್ಮದು. ಆ್ಯಂಡ್ ನೀವು ಹೇಳ್ಕೊಂಡಿದ್ದೀರಾ ಸಹ, ನಾನು ಖಳನಾಯಕನ ಪಾತ್ರ ಸಿಕ್ಕರೆ ಮಾಡಬೇಕು ಅನ್ನೋದು. ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಬಂದಿದ್ದು ಅಥವಾ
ಯಾಕೆ ಯು ಚೂಸ್ ಟು ಡೂ ದಿಸ್ ಅನ್ಸುತ್ತೆ? ಏನಿಲ್ಲ, ಫ್ಲೋ ಅಲ್ಲಿ ಮಾಡಿದ್ದು ಅಷ್ಟೇ ಅದು. ಫ್ಲೋ ಅಲ್ಲಿ ಮಾಡಿದ್ದು. ಆಮೇಲೆ ನಮಗೆ ಆ ಟೈಮಲ್ಲಿ ಯಾರೋ ಒಬ್ರು ತುಂಬ ಗ್ರೇಟೆಸ್ಟ್ ಡೈರೆಕ್ಟ್ರು ಪರಿಚಯ ಇದ್ರು. ಅವ್ರೇನು ಮಾಡಿದ್ರು, ಒಳ್ಳೆ ಸಿನಿಮಾ ಮಾಡಿಸ್ತೀನಿ ಬಾ, ಕರ್ಕೊಂಡು ಹೋಗ್ಬಿಟ್ಟು ದುಡ್ಡು ಇಸ್ಕೊಂಡು ಓಡೋಗ್ಬಿಟ್ರು. ತುಂಬ ಗ್ರೇಟ್ ಡೈರೆಕ್ಟ್ರು. ಅಲ್ಲಿಂದ ಯಾಕಪ್ಪ ಹಿಂಗೆ ಮಾಡ್ದ ಇವನು ಅನ್ನೋದು ಒಂದು ಆಸೆ ಬಂತು. ಹಂಗೆ ಎಲ್ಲರೂ ಕಾಂಟ್ಯಾಕ್ಟ್ಸ್ ಪರಿಚಯ ಆಗ್ತಾ ಹೋಗ್ತು, ಒನ್ ಬೈ ಒನ್ ಅಂತ. ಆಮೇಲೆ ಅಕ್ಷಿತಾ ಅದು ಶೋ ಫಸ್ಟ್ ಹೋಗ್ತೀನಿ ಅಂತ ಹೇಳಿದಾಗ ನನಗೆ ಅಲ್ಲಿ ಡೈರೆಕ್ಟ್ರು ಪರಿಚಯ ಇದ್ದರು. ಸೊ ಅವ್ರ ಮೂಲಕ ಮಾತಾಡಿಸಿದಾಗ ಹಿಂಗೆ ಅಂತ ಹೇಳಿ ಆಮೇಲೆ ಕರ್ಕೊಂಡೋಗಿ ಮಾತಾಡಿದಾಗ ಲಕಿಲಿ ಸೆಲೆಕ್ಟೇ ಆಗೋದು. ಸೊ ಅಲ್ಲಿಂದ ಜರ್ನಿ ತಿರ್ಗಾ ಸ್ಟಾರ್ಟ್ ಆಯ್ತು ನಮ್ಮದು. ಆಮೇಲೆ ಬ್ಯಾಕ್ ಟು ಬ್ಯಾಕ್ ಒಂದೊಂದು ಶೋ ಮಾಡ್ಕೊಂಡೋದ್ವಿ ನಾವು. ಆಮೇಲೆ ನನಗೆ ಇದು ಅವಾರ್ಡ್ ಬೇರೆ ಸಿಕ್ತು, ಏನು ಪೀಪಲ್ಸ್ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಸುವರ್ಣ ಪರಿವಾರ ಅವಾರ್ಡ್ಸಲ್ಲಿ. ಸೊ ಅದಂಗೆ ಕ್ರಿಯೇಟ್ ಆಗ್ತಾ ಹೋಗ್ತು. ನನಗೆ ಇಷ್ಟು ಬಿಗ್ ಬಾಸ್ ಮಾಡಬೇಕು ಅಂತ ಆಸೆ. ಯಾವುದೋ ಒಂದು ತಡೆಯಲ್ಲಿ ಅಲ್ಲೊಬ್ಬ ಪುಣ್ಯಾತ್ಮ ಅವನೇ, ನನ್ನ ಹೆಸರು ಪ್ರತಿ ಸತಿ ಹೋಗೋದು ಡೈರೆಕ್ಟರ್ ಹತ್ರ, ಅಲ್ಲೊಬ್ಬ ಪುಣ್ಯಾತ್ಮ ಕಲಿಕವನು. ಅವ್ನಿಗೆ ಏನು ಮಾಡಿದ್ದೀನೋ ಅದೇನು ಕತೆನೋ ಗೊತ್ತಿಲ್ಲಪ್ಪ. ಅಲ್ಲಿ ಕಲಿಕ್ತಾ ಬಂದ, ಕೊನೆಗೆ ಆ ಕಲ್ಲನ್ನು ಎಲ್ಲ ತುಳ್ಕೊಂಡು ಹೋಗ್ಬಿಟ್ಟು ಮಾಡ್ಕೊಂಡು ಬಂದೆ ಇವತ್ತು ಆಚೆ. ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡಿದ್ವಿ, ನಿಮಗೆ ಟ್ಯಾಟೂಸ್ ಕ್ರೇಜ್ ಇದೆ. ಹೌದು, ಅಂದರೆ ಅದು ಆ್ಯಕ್ಚುಲಿ ಇರಲಿಲ್ಲ ನನಗೆ. ಇದೊಂದು ತುಂಬ ಗ್ರೇಟ್ ಟ್ಯಾಟೂ ಒಬ್ಬ ನನ್ನ ಫ್ರೆಂಡು ಟ್ಯಾಟೂ ಆರ್ಟಿಸ್ಟು, ಆಕೆ ಇನ್ನೂ ತೆಗಿಯೋಕ್ಕೆ ಧೈರ್ಯ ಮಾಡಿಲ್ಲ, ನೋವುತ್ತಿದ್ದು ಕೈ, ಇದನ್ನ ಹಾಕಿಸ್ಕೊಂಡು ಏನು ತೆಗೆಸ್ಕೊಂತೀಯ. ಸೊ ಅದು ಬಿಟ್ಟಿದ್ದೆ. ಬಟ್ ಇಲ್ಲಿ ಒಂದು ಡಿಸೈನ್ ಹೊಡ್ಸಿದೆ, ನನಗೆ ಅದು ಇಷ್ಟನೇ ಇರಲಿಲ್ಲ. ಸೊ ಅದನ್ನು ಹಾಕಿಸ್ಲೇಬೇಕು ಅಂತ ಇದು ಟ್ಯಾಟೂ ಹಾಕ್ಸಿದ್ದು. ಕವರ್ ಮಾಡಿಸಿದ್ದು. ಬಟ್ ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಟ್ಯಾಟೂ ಅನ್ನೋದು. ಬಟ್ ಒಂಥರ ನಿಮ್ಮ ಕ್ಯಾರೆಕ್ಟರ್ಗೆ ತುಂಬ ಡಿಫೈನ್ ಮಾಡತ್ತೆ ಅನ್ಸುತ್ತೆ. ಹೌದು, ರಜತ್ ಅವ್ರು ಇದ್ರೆ ಹಿಂಗಿರ್ತಾರೆ ಅನ್ನೋದರ ಒಂದು ಬೇಕು ಅಂತ ನಾನು ಮಾಡಿಸ್ಕೊಂಡಿದ್ದು. ಅಂದ್ರೆ ಆ ಚೆಸ್ ಪಾನ್ ಡೆಡ್ ಕಿಂಗ್ ವಿತ್ ವಿಂಗ್ಸ್, ಅಂದ್ರೆ ಹೀಸ್ ಅ ಫೈಟರ್ ಇನ್ ಏರ್ ಅಂಡ್ ಇದ್ರಲ್ಲೂ ನೆಲದಲ್ಲೂ ಅಷ್ಟೇ. ಅಂಡ್ ಅದೇ ಟ್ರೋಫಿ ಲಾಂಚ್ ಆದಾಗ ಎಲ್ರು ಇಲ್ಲೊಂದಿದೆ ಮನೆಗೊಂದು ತಗೊಂಡು ಹೋಗ್ಬೇಕಷ್ಟೇ ಅಂತಾನು ಟ್ರೋಲ್ ಎಲ್ಲ ಮಾಡಿದ್ದಿದೆ. ವೆರಿ ನೈಸ್. ಸೊ ರಜತ್ ಅವರೇ, ಈ ನೆಕ್ಸ್ಟ್ ಯಾವ ರೀತಿ ಎಂಟರ್ಟೈನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಜನರನ್ನ? ಬಿಕಾಸ್ ನಾನು ಹೇಳ್ತೀನಿ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ 50+ ಡೇಸ್, ಆಲ್ಮೋಸ್ಟ್ 70 ಡೇಸ್ ನೋಡಿದೀವಿ ನಿಮ್ಮನ್ನ. ಈಗ ಹೆಂಗೆ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೋದು ರಜತ್ ಅವರು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಅದೇ ಇವಾಗ ನೆಕ್ಸ್ಟ್ ಬಾಯ್ಸ್ ಅಂಡ್ ಗರ್ಲ್ಸ್ ಮಾಡ್ತಾ ಇದ್ದೀನಿ, ಬಾಯ್ಸ್ ವರ್ಸಸ್ ಗರ್ಲ್ಸ್. ಅದರಲ್ಲಿ ನನ್ನ ಶಕ್ತಿ ಮೀರಿ ನಾನು ಏನು ಎಂಟರ್ಟೈನ್ ಮಾಡ್ಬೋದು ಅದನ್ನು ನಾನು ಮಾಡ್ತೀನಿ ಡೆಫಿನೆಟ್ ಆಗಿ. ಅದಿಲ್ಲದೇನೋ ಆಚೆಗಡೆ ಒಂದು ಜೀವನ ಇದೆಯಲ್ಲ, ಅದರಲ್ಲಂತೂ ನೋ ಲಿಮಿಟ್ಸ್, ಅದರಲ್ಲಂತೂ ಮಾಡ್ತೀನಿ. ಸೊ ಅದೇ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಅದನ್ನು ಮಾಡ್ತೀನಿ ಅಂತ ಹೇಳ್ತೀನಿ. ಬಿಗ್ ಬಾಸ್ ಮನೆ ನನಗೆಲ್ಲ ಕೊಟ್ಟಿದೆ. ಇದರಿಂದ ಆಚೆ ಬಂದಾಗ ನನಗೂ ಒಂದು ಐಡಿಯಾ ಇರಲ್ಲ, ಐ ವಾಸ್ ಸೋ ಹ್ಯೂಜ್ ಅಂತ. ಇದಕ್ಕೆಲ್ಲ ಕಾರಣರು ನೀವೇ. ನನ್ನ ನೋಡಿ ಇಷ್ಟಪಟ್ಟು ನನ್ನ ಹಿಂಸೆಗಳ್ನ ತಡ್ಕೊಂಡು ಅದನ್ನು ಎಂಜಾಯ್ ಮಾಡಿ ಈ ಲೆವೆಲ್ಗೊಂದು ಪ್ರೀತಿ ಕೊಡ್ತಾ ಇದ್ದೀರಾ. ಯಾವತ್ತಿದ್ರೂ ನಾನು ಸದಾ ಚಿರಋಣಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್ಸ್ ಫಾರ್ ಗಿವಿಂಗ್ ಮಿ ಸೋ ಮಚ್ ಆಫ್ ಲವ್. ಆಮೇಲೆ ಎಲ್ಲ ತಾಯಂದಿರ್ಗೂ ಅಣ್ಣ ತಮ್ಮಂದಿರ್ಗೂ ಇಲ್ಲಿಂದನೇ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.